ಯಾರೇನ್ ಮಾಡ್ಕೊಳ್ತಾರೆ ಅನ್ನೋ ಮೆಂಟಾಲಿಟಿ ಏನಿದೆ ಅದು ಬಹುಶಃ ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗ್ತಾ ಇದೆ. ಆತನ ತಪ್ಪೇ ಇದ್ರೆ ಅದಕ್ಕೆ ಕಂಪ್ಲೇಂಟ್ ಕೊಡಬಹುದಿತ್ತು. ಅದು ಬಿಟ್ಬಿಟ್ಟು ಕೊಲೆ ಮಾಡ್ಬಿಡ್ತೀನಿ ಅಂತ ಅಂದ್ರೆ ಅದೇ ಫೈನ್ ಅಲ್ಲ. ಬಹಳಷ್ಟು ವಾಹನ ಸವಾರರು ಇದೇ ರೀತಿ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಬೇಕು ಅನ್ನೋ ಪೇಷನ್ಸ್ ಕೂಡ ಕಾಣಿಸ್ತಾ ಇಲ್ಲ ಬಹುತೇಕರಲ್ಲಿ. ಅದರಲ್ಲೂ ಕೂಡ ನೈಟ್ ಟೈಮಲ್ಲಿ ಹೋಗ್ತಾ ಇರೋರ್ಗೆ ಆಗ್ತಾ ಇರೋ ಕಿರುಕುಳ ಏನಿದೆಯಲ್ಲ ಅದನ್ನ ಬಹುಶಃ ಟ್ರಾಫಿಕ್ ಪೊಲೀಸರು ಗಮನಿಸ್ಕೊಳ್ಳೇಬೇಕಿದೆ. ಅದಕ್ಕೆ ನಾನು ಕೂಡ ಒಂದು ಉದಾಹರಣೆ, ನನಗೂ ಈ ಥರದ ಒಂದು ಇನ್ಸಿಡೆಂಟ್ ಇತ್ತೀಚೆಗೆ ಆಗಿತ್ತು. ಸೊ ಬಹುಶಃ ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ CCTV ವರ್ಕ್ ಆಗ್ತಿಲ್ಲ ಅಂತಾರೆ ಮಮತಾ. ಈ ಥರದ ಪ್ರಾಬ್ಲಮ್ಸ್ ತುಂಬಾ ಆಗ್ತಾ ಇದೆ. ರೈಟ್. ಇದ್ರ ಜೊತೆಗೆ ಕುಡಿದು ವಾಹನವನ್ನ ಬೇಕಾಬಿಟ್ಟಿ ಚಲಾವಣೆ ಮಾಡೋರ ವಿರುದ್ಧ ಈಗ ಖಾಕಿ ಟೀಮ್ ಸಮರವನ್ನ ಸಾರ್ತಾ ಇದೆ. ಹಾಗಾದ್ರೆ ಸ್ಪೆಷಲ್ ಡ್ರೈವ್ ನ ಆಪರೇಷನ್ ಯಾವ ರೀತಿ ಇರುತ್ತೆ ಇವತ್ತಿನಿಂದ, ಯಾವ್ಯಾವ ಕಡೆಗಳಲ್ಲಿ ಸ್ಪೆಷಲ್ ಡ್ರೈವ್ ನ ಆಪರೇಷನ್ ಇರುತ್ತೆ ಅನ್ನೋದರ ಡೀಟೇಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ವಾಹನ ಸವಾರರೇ ಗಮನಿಸಿ ಗಮನಿಸಿ, ಎಣ್ಣೆ ಏಟಲ್ಲಿ ಡ್ರೈವ್ ಮಾಡಿದರೆ ಹುಷಾರ್. ಇಂದಿನಿಂದ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ. ವಾಹನ ಸವಾರರೇ ಗಮನಿಸಿ, ಮದ್ಯ ಸೇವಿಸಿ ವಾಹನ ಚಲಾಯಿಸಿದರೆ ಜೋಕೆ. ಹೌದು, ವೀಕೆಂಡ್ ಬಂತು ಅಂದರೆ ಸಾಕು, ಬೆಂಗಳೂರಿನಲ್ಲಿ ಕುಡಿದು ವಾಹನ ಓಡಿಸಿ ಅಪಘಾತ ಮಾಡುವವರೇ ಹೆಚ್ಚು. ಹೀಗಾಗಿ ಇವತ್ತಿನಿಂದ ನಗರದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಶುರುವಾಗಿದೆ. ಮದ್ಯ ಸೇವನೆ ಮಾಡಿದ ಕಾರು, ಬೈಕ್ ಸವಾರರು ಅಡ್ಡಾದಿಡ್ಡಿ ಚಾಲನೆ ಮಾಡಿ ಅಪಘಾತಗಳಿಗೆ ಕಾರಣ ಆಗ್ತಾ ಇದ್ರು. ವೀಕೆಂಡ್ಗಳಲ್ಲಿ ಪಾರ್ಟಿ ಮುಗಿಸ್ಕೊಂಡು ಯದ್ವಾ ತದ್ವಾ ವಾಹನ ಓಡಿಸಿ ಹಿಟ್ ಅಂಡ್ ರನ್ ಅಂತಹ ಕೃತ್ಯವನ್ನು ಮಾಡ್ತಾ ಇದ್ರು. ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಗೆ ಖಾಕಿ ಮುಂದಾಗಿದೆ. ನೀವೇನಾದರೂ ಕುಡಿದು ವಾಹನವನ್ನ ಚಲಾಯಿಸ್ತಿದ್ರೆ ಇವತ್ತಿನಿಂದ ಹುಷಾರಾಗಿ. ವೀಕೆಂಡ್ ಆರಂಭಕ್ಕೂ ಮೊದಲೇ ಬೆಂಗಳೂರು ಸಂಚಾರಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್, ಕುಡಿದು ಯಾರ್ಯಾರು ವಾಹನವನ್ನ ಚಲಾಯಿಸ್ತಿರ್ತಾರೋ ಅಂಥವರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಗುರುವಾರ ರಾತ್ರಿಯಿಂದ ಭಾನುವಾರದವರೆಗೂ 4 ದಿನಗಳ ಕಾಲ ಈ ಡ್ರಿಂಕ್ ಅಂಡ್ ಡ್ರೈವ್ ಅನ್ನು ನಡೆಸೋದಕ್ಕೆ ಸಂಚಾರಿ ಪೊಲೀಸ್ ಆಯುಕ್ತ ಅನುಚೇತ್ ತಮ್ಮ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ವೀಕೆಂಡ್ ಬಂತು ಅಂತೇಳಿ ಕುಡಿದು ಅಡ್ಡಾದಿಡ್ಡಿಯಾಗಿ ವಾಹನವನ್ನು ಚಲಾವಣೆ ಮಾಡಿ ಅಪಘಾತಗಳನ್ನು ಎಸಗ್ತಿದ್ದಂಥವ್ರಿಗೆ ಕುಡಿದ್ರೆ ಯಾರು ಕೂಡ ಗಾಡಿಯನ್ನು ಹಿಡಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕುಡಿದು ವಾಹನವನ್ನು ಚಲಾಯಿಸ್ತಿದ್ದಂಥವ್ರಿಗೆ ಇವತ್ತಿನಿಂದ ಪೊಲೀಸರು ಶಾಕ್ ಕೊಡೋಕೆ ರೆಡಿಯಾಗಿದ್ದಾರೆ. ಪ್ರತಿ ಗುರುವಾರದಿಂದ ಭಾನುವಾರದವರೆಗೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡೋದಕ್ಕೆ ಸಂಚಾರ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ MN ಅನುಚೇತ್ ಆದೇಶಿಸಿದ್ದಾರೆ. ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆಗೆ ಎಲ್ಲ ಪೊಲೀಸ್ ಠಾಣೆಯ PSIಗಳಿಂದ ವಿಶೇಷ ಕಾರ್ಯಾಚರಣೆ ನಡೆಯುತ್ತೆ. CCTV ಇರುವ ಜಂಕ್ಷನ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿ ಪ್ರಕರಣ ದಾಖಲಿಸೋದಕ್ಕೆ ಸೂಚಿಸಲಾಗಿದೆ. ಕೇಸ್ ರಿಜಿಸ್ಟರ್ ಮಾಡುವಾಗ ಮಹಿಳಾ ಸಿಬ್ಬಂದಿಯೂ ಇರಬೇಕು ಅಂತ ಆದೇಶಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಪಾನಮತ್ತ ಚಾಲನೆ ಹೆಚ್ಚಾಗ್ತಾ ಇರೋದ್ರಿಂದ ಅದರ ವಿರುದ್ಧ ಒಂದು ಜಾರಿ ಮಾಡಬೇಕಾಗಿ ಕಟ್ಟುನಿಟ್ಟಾಗಿ ಮಾಡಬೇಕಂತ ಹೇಳಿ ಗುರುವಾರದಿಂದ ಹಿಡಿದು ಭಾನುವಾರದವರೆಗೆ ಅಂದರೆ ವೀಕೆಂಡ್ ಏನಿದೆ ಆ ಸಮಯದಲ್ಲಿ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಕೂಡ ಈಗ ಅಧಿಕಾರ ಕೊಟ್ಟಿದ್ದೀವಿ. ಮೊದಲು ಈ ಹಿಂದೆ ರಾತ್ರಿ ವೇಳೆ ಮಾತ್ರ ನಮ್ಮ ಇನ್ಸ್ಪೆಕ್ಟರ್ ಮಾತ್ರ ಮಾಡ್ತಾಯಿದ್ರು, ಈಗ ಸಬ್ ಇನ್ಸ್ಪೆಕ್ಟರ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಈಗ ಗುರುವಾರದಿಂದ ಶುಕ್ರವಾರ DD ಚೆಕ್ ನಡೆಯುತ್ತೆ. ಇನ್ನು ರಾತ್ರಿ ಪಾಳಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಡಲಾಗಿದೆ. ಮಹಿಳೆಯರು ಇದ್ದ ವಾಹನ ಅಪಘಾತದ ಕುರಿತು ದೂರುಗಳು ಬಂದಲ್ಲಿ ತಕ್ಷಣ ಸ್ಪಂದಿಸಬೇಕು. ರಾತ್ರಿ ವೇಳೆ ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳು ಸಾಗುವ ಮಾರ್ಗದಲ್ಲಿ ಆದ್ಯತೆ ನೀಡಬೇಕು. ರಾತ್ರಿ ವೇಳೆ ಹಾಗೂ ಬೆಳಗಿನ ಜಾವದಲ್ಲಿ ವೀಲಿಂಗ್ ಮಾಡುವ ಸ್ಥಳಗಳನ್ನು ಗುರುತಿಸಬೇಕು. ಸಿಗ್ನಲ್ ಲೈಟ್ಗಳು, CCTV ಕ್ಯಾಮೆರಾಗಳ ಮೇಲೆ ಹದ್ದಿನ ಕಣ್ಣಿಡುವಂತೆ ಸೂಚಿಸಲಾಗಿದೆ. ಯಾರು ವೀಲಿಂಗ್ ಅನ್ನ ಮಾಡ್ತಾರೋ ಅಂಥವರ ಮೇಲೆ ನಿಗಾವನ್ನ ಇಡಬೇಕು. ಟ್ರಾಫಿಕ್ ಸಿಗ್ನಲ್ಗಳು ಮತ್ತು CCTVಗಳ ಮೇಲೆ ಕಣ್ಣನ್ನು ಇಡಬೇಕು. ಆಂಬ್ಯುಲೆನ್ಸ್ಗಳು ಸರಾಗವಾಗಿ ಹೋಗ್ತಿದ್ಯಾ, ಮತ್ತು ಈ ಫೈರ್ ಇಂಜಿನ್ ವೆಹಿಕಲ್ಗಳಿಗೆ ದಾರಿಯನ್ನು ಮಾಡಿಕೊಡ್ತಕ್ಕಂತಹದ್ದು, ಈ ಎಲ್ಲದರ ಮೇಲೆ ನಿಗಾವನ್ನು ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರಾಫಿಕ್ ಕಮಿಷನರಿಂದ ಸೂಚನೆ ಬಂದಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಐಡಿಯಾ ಒಳ್ಳೆಯದೇ. ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಇಂಥ ಸ್ಪೆಷಲ್ ಡ್ರೈವ್ ಅನ್ನ ಮಾಡದೆ ಪ್ರತಿದಿನ ಕೂಡ ಸಿಬ್ಬಂದಿಗಳ ಕೊರತೆ ಏನಾದರೂ ಇದ್ರೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡು ಮಾಡೋದ್ರಿಂದ ಕಾನೂನು ಸುವ್ಯವಸ್ಥೆ ಹಾಗೂ ಬೆಂಗಳೂರು ಸೇಫ್ ಅನ್ನುವಂತಹ ಮನೋಭಾವನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಮಚ್ ನೀಡೆಡ್ ಸ್ಪೆಷಲ್ ಡ್ರೈವ್ ಆಪರೇಷನ್ ಇದು.